ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಬೋರ್ಡ್ನ ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ನ ನೋಡೋಣ. ಆಲ್ರೆಡಿ ಭಾಗ 1 ಮತ್ತು ಭಾಗ 2 ಅಂತ ಇದೇ ನಾವು ವಿಡಿಯೋಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ಸಂಭವನೀಯ ಪ್ರಶ್ನೆಗಳಲ್ಲಿ. ಅದು 2 ಪೇಪರ್ ಇದ್ದಾವೆ. ಇದು ಕೂಡ 3ನೇ ಮಾಡೆಲ್ ಕ್ವಶನ್ ಪೇಪರ್ ಇದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ, ಯಾಕೆಂದರೆ ನೀವು 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿಕೊಂಡು ಹೋದರೆ ಸಾಕು. 40+ ಗ್ಯಾರಂಟಿ ಅಂಕಗಳನ್ನು ಪಡಿತೀರಿ. ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ಎಲ್ಲ ಸಾಲ್ವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಹೇಳ್ತಾ, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ತುಂಬಾ ಇದ್ದಾವೆ. ಅವುಗಳನ್ನು ಯುಟಿಲೈಸನ್ನು ಮಾಡಿಕೊಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಕೇಳಿದ್ದಾರೆ. 7 ಅನ್ನೋದು ಗೊತ್ತಿರಲಿ. 2 ಅನ್ನೋದೇನು ಯೋಗವಾಹ, 6 ಅನ್ನೋದು ರಸ್ವಸ್ವರ, 9 ಅನ್ನೋದು ಅವರ್ಗೀಯ ವ್ಯಂಜನ. ಇದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಎನ್ ಸಂಧಿ. ಪ್ರಶ್ನೆ 3, ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಯಾವ ಲೇಖನ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದ್ರು. ಭಾವಸೂಚಕ ಇಸ್ ದ ರೈಟ್ ಆನ್ಸರ್. ಇನ್ನು ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಏನು ಅಂತ ಕೇಳಿದ್ದಾರೆ. ನೋಡು ಅದರ ನಿಷೇಧಾರ್ಥಕ ನೋಡಲಿ ಅನ್ನೋದು ವಿದ್ಯಾರ್ಥಕ ಆಗ್ತದೆ. ನೋಡಲಿ ವಿದ್ಯಾರ್ಥಕ, ನೋಡದು ನಿಷೇಧಾರ್ಥಕ, ನೋಡಿಯಾನು ಅನ್ನೋದು ಸಂಭವನಾರ್ಥಕ ಆಗ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ. ಅಪಾದಾನ. ಮುಕ್ಕನ್ನು ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗ್ತದೆ ಅಂತ ಕೇಳಿದ್ರು. ಮುಕ್ಕನ್ನ ಇಸ್ ದ ದ್ವಿಗು ಸಮಾಸ ಇಸ್ ದ ರೈಟ್ ಆನ್ಸರ್. ಸಂಬಂಧೀಕರಣ ಇದೆ. ಕಲಸ, ಕಳಸ, ವಂಶ ಕೇಳಿದ್ದಾರೆ. ಬಂಚ. ಯಾರು ಪ್ರಶ್ನಾರ್ಥಕ ಸರ್ವನಾಮ, ತಾನು ಆತ್ಮಾರ್ಥಕ ಸರ್ವನಾಮ. ಸತಿಪತಿ, ಜೋಡು ನುಡಿ, ತುತ್ತ ತುದಿ ಯಾವುದು ಅಂತ ಕೇಳಿದ್ರು. ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್. ಇನ್ನು ಬರೆದ, ಕೃದಂತ ನಾಮ, ಬರೆದು ಕೃದಂತ ಅವ್ಯಯ ಅನ್ನೋದು ಆಗ್ತದೆ. 1 ಅಂಕದ ಪ್ರಶ್ನೆ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ, ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖಿರ್ದಿ ಪುಸ್ತಕ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಕೇಳಿದ್ದಾರೆ. ಟ್ರಾಫಲ್ಗಾರ್ ಸ್ಕ್ವೇರ್. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲಿಕ್ಕೆ ಕಾರಣವೇನು ಅಂತ ಕೇಳಿದರು. ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ಸೂರ್ಯಮಿತ್ರ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳ್ತಾನೆ. ಇನ್ನು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ನಿಶಸ್ತ್ರೀಕರಣ. ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಅಶ್ವತ್ಥಾಮನೊಡನೆ. ಪುಟ್ಟಪೋರಿಯ ಅಮ್ಮ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದರೆ ಗುರುತಾ ಮಲಗಿದ್ದಾಳೆ ಅನ್ನೋದು ಉತ್ತರ. ಇನ್ನು 2 ಮಾರ್ಕರ್ ಕ್ವಶನ್ಸ್ ನೋಡೋದಾದರೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದ್ದಾರೆ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂಥ ಶರ್ವರೇಣ್ಯರು, ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತ ಮಾಡಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ನೆಕ್ಸ್ಟ್ 1, ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ನೀಡಿದ ಕೊಡುಗೆಗಳು ಅಂತ ಕೇಳಿದ್ದಾರೆ. ಕೈಗಾರೀಕರಣ ಇಲ್ಲವೇ ಅವನತಿ ಎಂದು ಘೋಷಣೆ ಮಾಡಿದ ವಿಶ್ವೇಶ್ವರನವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳ ಸ್ಥಾಪನೆ, ಸೋಪು ಮತ್ತು ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲತೆ ಡಿಪೋ ಮುಂತಾದ ಏನು ಮಾಡ್ತಾರಪ್ಪ ಅಂದರೆ ಕಾರ್ಖಾನೆಗಳನ್ನು ಸ್ಥಾಪಿಸಿ ವಿಶ್ವೇಶ್ವರನವರು ಕೈಗಾರೀಕರಣಕ್ಕೆ ಕೊಡುಗೆ ನೀಡಿದ್ದಾರೆ ಅಂತ ನೀವು ಬರಿಬೇಕು. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಕೇಳಿದರು. ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿ ಶಿಲೆಯನ್ನು ಒಳಗೊಂಡ ಸಿಂಹಾಸನವಿದೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಈ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ರಾಜ್ಯಾಭಿಷೇಕವಾಗುವ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಇದನ್ನೇ ಸ್ಟೋನ್ ಆಫ್ ಸ್ಕೋನ್ ಅಂತ ಕರೀತಾರೆ. 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು? ಉತ್ತರ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸಹೋದರಿಯ ಮಕ್ಕಳು, ಸೋದರಳೆಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ತಾನು ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಅವರು ಈಗಾಗಲೇ ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತವ್ಯಸನಗಳಿಗೆ ತುತ್ತಾಗಿ ಕೆಟ್ಟು ಹೋಗಿದ್ದರು. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟು ಹೋಗಬಹುದು ಎಂದು ಸೂರ್ಯಮಿತ್ರ ಭಾವಿಸ್ತಾನೆ. ತನ್ನ ಸೋದರಳೆಯರನ್ನು ಯೋಗ್ಯರನ್ನಾಗಿ ಮಾಡೋ ಉದ್ದೇಶದಿಂದ
ಸತ್ಯವನ್ನು ಮರೆಮಾಚ್ತಾನೆ. ಅತಿ ಕಟ್ಟುನಿಟ್ಟಿನಿಂದ ಎಲ್ಲರನ್ನೂ ಎಲ್ಲ ವಿದ್ಯಾಗಳಲ್ಲಿ ಅರ್ಹರನ್ನಾಗಿ ಮಾಡ್ತಾನೆ. ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನೂ ತೊಂದರೆ ಇಲ್ಲವೆಂದು ಭಾವಿಸಿ ಅವರಿಗೆ ತಾನು ಅವರ ಮಾವನೆಂದು ತಿಳಿಸಿಕೊಡ್ತಾನೆ ಅಂತ ಬರಿಬೇಕು. ಇನ್ನು ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದ್ದಾರೆ. ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸುಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ: ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಈ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ನೀಡಿತು. ಈ ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ತಮ್ಮ ಮೂಲ ಕಸುಬಾದ ಬೇಟೆಗಾರಿಕೆಗೆ ತೊಂದರೆ ಎಂಬುದನ್ನು ಅರಿತು ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ಬ್ರಿಟಿಷರ ವಿರುದ್ಧ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು ಅಂತ ಬರೀರಿ. ಇನ್ನು ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳೇನು? ಉತ್ತರ: ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾನೆ. ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛ ಜಾಗದಲ್ಲಿರಿಸಿ ಹೂಗಳನ್ನು ಇರಿಸಿ ನಮಸ್ಕರಿಸಿ ಪೂಜೆಯನ್ನು ಮಾಡ್ತಾನೆ. ಮುಂದಿನ ಪ್ರಶ್ನೆ: ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ? ಉತ್ತರ: ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಕೇಳಿದ್ದಾರೆ. ಉತ್ತರ: ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರ್ತಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯಕೊಂಬಂತೆ ಎನ್ನುವುದು ಅಕ್ಕ ಮಹಾದೇವಿಯರ ಅಭಿಪ್ರಾಯವಾಗಿದೆ. ನೆಕ್ಸ್ಟ್ ಒನ್: ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ದೇಶಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣ ಏನು? ಉತ್ತರ: ಪೈಗಳಿಗೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪದೇ ಪದೇ ಸ್ಫುರಿಸುತ್ತಿತ್ತು. ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳಕುತ್ತಿತ್ತು. ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರೋದು ಒಳ್ಳೆಯದು ಎನಿಸುತ್ತಿತ್ತು. ತಮ್ಮ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು. ಯಾರು ಏನೆಂದರೂ ಮಾಡೋದನ್ನು ಬಿಡಬಾರದು. ಉತ್ತ ಮೇಲಲ್ಲವೇ ಉತ್ತುವ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದೆ ಮೇಲಲ್ಲವೇ ಪ್ರಾಸದ ಗೋಜು. ಆ ತನಕ ತನ್ನಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋಗ್ತಾರೆ. ಇದರ ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ಎನ್ ಮೂರ್ತಿರಾವ್ ಇತ್ತು. ಕಾಲ 1900, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಯಬಾಳು. ಕೃತಿ ಹಗಲುಗನಸು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ. ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೌರವ ಡಿಲಿಟ್ ಪ್ರಶಸ್ತಿ ಇತ್ಯಾದಿ. ನೆಕ್ಸ್ಟ್ ಒನ್ ಕುವೆಂಪು ಇದೆ. ಕುವೆಂಪು ಅವರ ಬಂದಾಗ ಕಾಲ ಬಂದುಬಿಟ್ಟು 1904 ಡಿಸೆಂಬರ್ 29. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ. ಕೃತಿ ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ. ಪ್ರಶಸ್ತಿ: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಇನ್ನು ಛಂದಸ್ಸು 3 ಸಾಲುಗಳಿದ್ದಾವೆ. ಸೊ ಇದು ಬಹಳ ಅಕ್ಷರಗಳಿದ್ದಾವೆ ಅಂತಂದ್ರೆ ಎಷ್ಟೈತಪ್ಪ ಅಂದ್ರೆ ವಾರ್ಧಕ ಷಟ್ಪತಿ ಆಯಿತು. ಸೊ ಮೊದಲ ಸಾಲಿನಲ್ಲಿ 20 ಅದಾವ, ಎರಡನೇ ಸಾಲಿನಲ್ಲಿ 20, ಮೂರನೇ ಸಾಲಿನಲ್ಲಿ 30 + 2. ಓಕೆ, ಒಟ್ಟಾರೆ 32. ಲಘುಗುರು ಹಾಕಬೇಕು, ಘನ ವಿಭಾಗ ಮಾಡಬೇಕು. ಲಾಸ್ಟ್ ಇದು ಮಾತ್ರಾಗನ ಆಧಾರಿತ ವಾರ್ಧಕ ಷಟ್ಪದಿಯ ಲಕ್ಷ್ಯವಾಗಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ಒಂದು ಅಲಂಕಾರ ಕೊಟ್ಟಿದ್ರು: ಅಚೋದ್ಯ ಸರೋವರ ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯು ಎಂಬಂತೆ ಶೋಭಿಸಿತು. ಇದು ಉತ್ಪ್ರೇಕ್ಷ ಅಲಂಕಾರ ಬರ್ತದೆ. ಲಕ್ಷಣ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದನ್ನೇ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ. ಸಮನ್ವಯ: ಉಪಮೇಯ ಅಚೋದ್ಯ ಸರೋವರ, ಉಪಮಾನ ರನ್ನಗನ್ನಡಿ. ಇಲ್ಲಿ ಉಪಮೇಯವಾದ ಅಚೋದ್ಯ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಕ್ಕೆ ಸಂಭವಿಸಿ ಕಲ್ಪಿಸಲಾಗಿದೆ. ಆದ್ದರಿಂದ ಇದು ಉತ್ಪ್ರೇಕ್ಷ ಅಲಂಕಾರವಾಗಿದೆ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಓಕೆನಾ? ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆ
ಗಾದೆ ಮಾತಿದ್ದಾವೆ. ಸೊ ಎರಡೂ ಗಾದೆ ಮಾತುಗಳಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಒಂದನ್ನು ಬರಿಬೇಕು. ಕುಂಬಾರನಿಗೆ ವರುಷ ಮತ್ತು ದೊನ್ನೆಗೆ ನಿಮಿಷ ಇದೆ. ಅದಾದ ನಂತರ ಸೆಕೆಂಡ್ ಇರ್ತಕ್ಕಂಥದ್ದು ಯಾವ್ದು ಪದಪ್ಪ ಅಂದರೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂತಕ್ಕಂಥದ್ದು ಇತ್ತು. ಇಲ್ಲಿ ಇವುಗಳನ್ನು ಬರೆಯುವಾಗ ನೀವು ಯಾವ ಥರನಾಗಿ ಬರಿಬೇಕಪ್ಪ ಅಂತಂದರೆ ಫಸ್ಟ್ ಯಾವುದೇ ಗಾದೆ ಮಾತನ್ನು ಬರೆಯುವಾಗ ಈ 4 ಸಾಲುಗಳು ಯಥಾವತ್ತಾಗಿ ಬರೀರಿ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಯಾವುದೇ ಒಂದು ಉತ್ತಮ ಕೆಲಸ ಮಾಡೋದು ಇದೇ ಅದರಿರ್ತದೆ ತುಂಬ ಕಠಿಣ, ಅದೇ ಕೆಲಸವನ್ನು ಹಾಳು ಮಾಡೋದು ತುಂಬ ಸುಲಭ ಎಂಬುದು ಈ ಗಾದೆ ತಿಳಿಸುತ್ತದೆ, ಈ ಗಾದೆಯ ಅರ್ಥವಾಗಿದೆ ಅನ್ನೋದನ್ನು ನೀವು ಬರಿಬೇಕು. 2 ಸಾಲುಗಳನ್ನು ಯಥಾವತ್ತಾಗಿ ಬರೀರಿ. ಆಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯನ ಜೀವನವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅದನ್ನು ವಿವರಣೆ ಮಾಡಿದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇದು ತುಂಬಿದ ಕೊಡ ತುಳುಕೋದಿಲ್ಲ. ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಜ್ಞಾನಿ ಮತ್ತು ಅಜ್ಞಾನಿಯ ಒಂದು ವ್ಯತ್ಯಾಸವನ್ನು ಕಳಿಸಿದ್ದಾರೆ. ಸೊ ಪೂರ್ಣ ಜ್ಞಾನ ಇತ್ತಂದ್ರೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಸಾಧಕರಾಗ್ತೀವಿ, ಅರ್ಧಂಬರ್ಧ ಜ್ಞಾನ ಇತ್ತಂದ್ರೆ ಅದನ್ನು ಏನಾಗ್ತೀವಪ್ಪ ಅಂದ್ರೆ ಆಗೋ ಕೆಲಸ ಕೂಡ ಆಗೋದಿಲ್ಲ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಸಂದರ್ಭಕ್ಕೆ ಬರ್ತೀನಿ. ಫಸ್ಟ್ ಇತ್ತು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಅಂತಿದೆ. ಸೊ ಬರೆಯುವಾಗ ಪಾಠದ ಆಕರ ಕೃತಿ, ಪಾಠದ ಹೆಸರನ್ನು ಬರೀಬೇಕು. ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಕಾಲದಲ್ಲಿ ಯಾವ ಥರನಾಗಿರ್ತಕ್ಕಂಥ ಒಂದು ಮೈಸೂರು ಮಾದರಿ ರಾಜ್ಯವಾಗಿ ಆಯಿತು ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಬಂದಿದೆ. ಅಂದರೆ ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನ ಕಾಣದ ರೀತಿಯಲ್ಲಿ ಮೈಸೂರು ರಾಜ್ಯ ಅಭಿವೃದ್ಧಿ ಆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಎಂಬುದು ಸ್ವಾರಸ್ಯಕರವಾಗಿ ಇದೆ. ಇನ್ನು ನೆಕ್ಸ್ಟ್ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತ ಇದೆ. ಸೊ ಇದು ದೇವನೂರು ಮಹಾದೇವ ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಗದ್ಯ ಪಾಠದ ವಾಕ್ಯ. ಸೊ ಇದು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದರ ಬಗ್ಗೆ ಹೇಳಿದಾರಪ್ಪ ಅಂದರೆ ಅರಿವಿನ ಬಗ್ಗೆ ಹೇಳುವಾಗ ಏನು ಮಾಡಿದ್ದಾರೆ ಅವರು ಹೇಳಿದ್ದಾರೆ. ಅಂದರೆ ಸ್ವಾರಸ್ಯ ಕ್ರಿಯೆ ಅನುಭವದ ಅರಿವು ನುಡಿದಂತೆ ನಡೆಯದಿದ್ದರೆ ದೇವರು ಮೆಚ್ಚಲಾರ ಎಂದು ಹೇಳಿರೋದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ ಅಂತ ಇದೆ. ಇದು ಸಾರಾ ಅಬೂಬ್ಕರ್ ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಪಾಠದ ವಾಕ್ಯ. ಸೊ ಇದರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಈ ಶತ್ರು ದೇಶದ ಸೈನಿಕರು ಮುದುಕಿಯ ಮನೆಯನ್ನು ನುಗ್ಗಿ, ಸೊ ಇಲ್ಲಿ ಯಾರಾದರೂ ಗಾಯಗೊಂಡ ಸೈನಿಕರು ನಿಮ್ಮ ಮನೆಯಲ್ಲಿ ಬಂದಿದ್ದಾರೆ ಅನ್ನೋದನ್ನು ಮುದುಕಿಗೆ ಕೇಳ್ತಾರೆ. ಓಕೆನಾ, ಅದು ಈ ಒಂದು ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಯ ಸಂದರ್ಭ ಇತ್ತು. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಇದೆ. ಸೊ ದ.ರಾ ಬೇಂದ್ರೆ ಬರೆದಿರುವ ಗರಿ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಒಂದು ಪದ್ಯಪಾಠದ ಸಾಲಿತ್ತು. ಇದರಲ್ಲಿ ಈ ಹಕ್ಕಿಯನ್ನು ಕಾಲದ ಗತಿಗೆ ಸಮೀಕರಿಸಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅಂದರೆ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರ ಮರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷರಾಗಿದ್ದಾರೆ ಎಂಬುದು ಕವಿ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಇನ್ನು ನೆಲಕಿರೆನೆಂದು ಬಗೆದಿರೆ ಛಲಕಿರೆವೆಂ ಅಂತ ಇದೆ. ಇದು ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಅಂತಕ್ಕಂಥ ಒಂದು ಪದ್ಯಪಾಠದ ಸಾಲಾಗಿದೆ. ಸೊ ಈ ಮಾತು ಯಾರು ಹೇಳ್ತಾರಪ್ಪ ಅಂತಂದರೆ ಕವಿ ಏನು ಮಾಡ್ತಾರೆ, ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರು ಮತ್ತು ಆಪ್ತಮಿತ್ರನ ಕರ್ಣನನ್ನು ಕಳೆದುಕೊಂಡ ಈ ದುರ್ಯೋಧನ ತಂದೆ ತಾಯಿಯರ ಸಲಹೆ ಮೇಗೆ ಸರಶಯ್ಯದಲ್ಲಿ ಮಲಗಿದ್ದಕ್ಕಂಥ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬಂದಾಗ ಭೀಷ್ಮರು ನೀನು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ಕೊಡ್ತಾರೆ. ಆಗ ದುರ್ಯೋಧನ ನಿನಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಲು ಬಂದೇನಷ್ಟೇ ಹೊರತು ನನ್ನ ಶತ್ರುಗಳೊಂದಿಗೆ ಒಪ್ಪದ ಖಂಡಿತವಾಗಿ ಇಲ್ಲ, ನೆಲಕ್ಕಿರದಾಗಿರಬಹುದು ಆದರೆ ಛಲ ಹಿರಿದಾಗಿದೆ ಅಂತ ಹೋರಾಡ್ತಾನೆ. ಸೊ ಇದರಲ್ಲಿ ದುರ್ಯೋಧನನ ಛಲದ ಗುಣ, ಅವನ ವ್ಯಕ್ತಿತ್ವ ಏನಾಗದಪ್ಪ ಅಂದ್ರೆ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ವಿದ್ಯಾಧನವೇ ಧನ ಮುಪ್ಪುದು ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಪಾಠದ ವಾಕ್ಯವಾಗಿದೆ. ಏನಪ್ಪ ಅಂದರೆ ಈ ದ್ರೋಣ ನನಗೆ ವಿದ್ಯಾಧನವೇ ಧನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ದಯಪಾಲಿಸಬೇಕು ಅಂತ ಹೇಳ್ತಾನೆ. ವಿದ್ಯಾಧನವೇ ನಿಜವಾದ ಸಂಪತ್ತು ಎಂದು ಹೇಳೋ ಮೂಲಕ ಈ ದ್ರೋಣ ವಿದ್ಯೆಯ ಮಹತ್ವವನ್ನು ತಿಳಿಸ್ತಾನೆ ಅನ್ನೋದು ಬರಿಬೇಕು. ಪದ್ಯ ಇದ್ದಾವೆ, ಮೋಸ್ಟ್ ಇಂಪಾರ್ಟೆಂಟ್, ನಾಳೆ ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಆಮೇಲೆ ನೆಕ್ಸ್ಟ್ ವೀರಲವ ಪದ್ಯದೇ ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕೆ ಕೇಳಿದ್ದಾರೆ. ತೆಗೆದುತ್ತರೆಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತಾರಂತ ಇದೆ. ಫಸ್ಟ್ ಈ ಥರ ಆಯ್ಕೆಯನ್ನು ಬರಿಬೇಕು. ಓಕೆನಾ. ಸೊ ಆಯ್ಕೆ ಬರೋದ ನಂತರ ಲಾಸ್ಟ್ ಇಲ್ಲಿ ಏನಿದೆಯಪ್ಪ ಅಂದರೆ ಮೌಲ್ಯ ಇದೆ. ಏನು ಮೌಲ್ಯ ಇದೆ ಅಂತಂದ್ರೆ ಕ್ಷತ್ರಿಯನಾದ ಲವ ತಾನು ಬಾಲಕನಾದರೂ ಹೆದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸಿರೋದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಇದೆ. ಇಲ್ಲಿ ಕ್ಷಾತ್ರಗುಣ, ವೀರತೆ, ಮುಗ್ಧತೆ ಅನ್ನೋದಿದೆಲ್ಲ ಇವೇ ಏನಪ್ಪ ಅಂದ್ರೆ ಮೌಲ್ಯಗಳಿದ್ದಾವೆ ಅನ್ನೋದನ್ನು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಮತಂಗಾಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರನ್ನು ಶಬರಿ ಉಪಚರಿಸಿದ ಬಗ್ಗೆ ಅಂತ ಕೇಳಿದರು. ಸೊ ಇದು ಪ್ರಶ್ನೆ ಉತ್ತರ ಬರ್ತದೆ, ಇದನ್ನು ನೀಟಾಗಿ ನೋಡ್ಕೊಡ್ರಿ. ಓಕೆನಾ. ಸೊ ಇನ್ನೊಂದು ಏನು ಪ್ರಶ್ನೆ ಕೇಳಿದರು,
ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಶೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆ ಅಂತ ಕೇಳಿದರೆ ಆ ಪ್ರಶ್ನೆ ಉತ್ತರ ಇದು ಬರ್ತದೆ. ಇನ್ನು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು ಅಂತ ಕೇಳ್ತಾರೆ, ಇದಿತ್ತು. ಆಮೇಲೆ ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳು ಅಂತಕ್ಕಂಥ ಪ್ರಶ್ನೆ ಉತ್ತರ ಮೋಸ್ಟ್ ರಿಪೀಟೆಡ್, ಇದೇ ಆ ಥರದ ಪ್ರಶ್ನೆ ಉತ್ತರ ಇತ್ತು, ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್ ಏನಿದೆಪ್ಪ ಅಂದರೆ ಇದರಲ್ಲಿ ಪತ್ರಲೇಖನ ಇದೆ. ಸೊ ಯಾರಿಗೆ ಬರೀಬೇಕು? ಬೀದಿ ನಾಯಿಗಳ ಹಾವಳಿಯನ್ನು ಕಡಿವಾಣ ಹಾಕುವಂತೆ ಕೋರಿ ನಗರ ಪಾಲಿಕೆ ಮುಖ್ಯಾಧಿಕಾರಿಗೆ ಪತ್ರ ಬರೀಬೇಕು. ನೀವು ರಮೇಶ, ಬಸವೇಶ್ವರ ಬಡಾವಣೆ, ಹಾವೇರಿ ಅಂತ ತಿಳಿಬೇಕು. ಫಸ್ಟ್ ಸ್ಥಳ ದಿನಾಂಕ ಹಾಕ್ತೀರಿ, ಹಾವೇರಿ ಹಾಕ್ತೀರಿ. ಸೊ ನಾಳೆ ಡೇಟ್ ಹಾಕ್ತೀರಿ. ಯಾರಿಂದ ಇದೆ? ರಮೇಶ, ಬಸವೇಶ್ವರ ಬಡಾವಣೆ, ಹಾವೇರಿ. ಯಾರಿಗೆ? ಮುಖ್ಯಾಧಿಕಾರಿ ನಗರ ಪಾಲಿಕೆ ಹಾವೇರಿ. ಮಾನ್ಯರು ಬರೀಬೇಕು. ವಿಷಯ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಕೋರಿ. ಆವಾಗ ನೀವೇನು ಬರೀಬೇಕಂದ್ರೆ, ನಮ್ಮ ಬಡಾವಣೆಯಲ್ಲಿ ಸಾಕಷ್ಟು ಬೀದಿ ನಾಯಿಗಳು ಇರೋದ್ರಿಂದ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ತೊಂದರೆ ಆಗ್ತಾ ಇದ್ದಾವೆ, ಕೊಚ್ಚೋದ್ರಿಂದ ರೋಗಗಳ ಭೀತಿ ಆಗ್ತಾ ಇದೆ, ಅದನ್ನು ನಿಯಂತ್ರಣಕ್ಕೆ ತಾವುಗಳು ಕ್ರಮ ತೆಗೆದುಕೊಳ್ಳಬೇಕು ಅಂತ ಬರೆದು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ರಮೇಶ ಅಂತ ಬರೀರಿ. ಲಾಸ್ಟ್ ಹೊರ ವಿಳಾಸ ಹಾಕಿ ಇವರಿಗೆ ಇವರಿಂದ ಅಂತ ಬರೆದ್ರೆ ನಿಮಗೆ ಫಿಕ್ಸ್ ಆಗಿ 5 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಟ್ಟೆ ಕೊಡ್ತಾರೆ. ಇನ್ನು ಲಾಸ್ಟ್ ನಿಮಗೆ ಏನು ಮಾಡ್ತಾರೆ ಅಂದರೆ ಪ್ರಬಂಧ ಹೇಳ್ತೀನಿ, ಗ್ರಂಥಾಲಯದ ಮಹತ್ವ ಇದೆ, ರಾಷ್ಟ್ರೀಯ ಭಾವೈಕ್ಯವನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಅಂತ ಇದೆ. ಸೊ ಎರಡೂ ಕೂಡ ಇಂಪಾರ್ಟೆಂಟು. ಸೊ ಫಸ್ಟ್ PTK ಬರೀಬೇಕು. ಓಕೆ, PTK ಬರೆದ ನಂತರ ವಿಷಯದ ನಿರೂಪಣೆ ಹಾಕಬೇಕು. ಲಾಸ್ಟ್ ಉಪಸಂಹಾರವನ್ನು ಬರೆದ್ರೆ ಸೊ ನಿಮಗೆ ವಾಕ್ಯಗಳು ಸರಿ, ಶಬ್ದಗಳು ಸರಿ ಇದ್ದರೆ 5 ಔಟ್ ಆಫ್ 5 ಕೊಡ್ತಾರೆ. ಎಲ್ಲೋ ಸ್ವಲ್ಪ ವಾಕ್ಯಗಳು ಅಸಂಬಂಧ ಅನಿಸಿದಂದ್ರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಹೋಗ್ತಾವ ಅಂತ ಹೇಳ್ತಾ ಸೊ ಚೆನ್ನಾಗಿ ಓದಿ. ಇನ್ನೊಂದು ಕ್ವಶನ್ ಪೇಪರ್ ಬರ್ತದೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ.